ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮನೆಯಲ್ಲಿ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಅದು ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವಂತದ್ದು ಒಂದು ಟ್ರಿಕ್. ನೀವು ಕಾಮನ್ ಆಗಿ 9 ಇಂದ ಮಲ್ಟಿಪ್ಲೈ ಅನ್ನ ಕಲ್ತೀರಿ. 12 9s ಎಷ್ಟು, 18 9s ಎಷ್ಟು, 22 9s ಎಷ್ಟು ಎಲ್ಲ ಮಾಡ್ಲಿಕ್ಕೆ ಬರುತ್ತೆ. ಬಟ್ ಅದೇ ನಿಮಗೆ 2 ಡಿಜಿಟ್ಸ್, 3 ಡಿಜಿಟ್ಸ್, 4 ಡಿಜಿಟ್ಸ್ 9 ಇಂದ ಮಲ್ಟಿಪ್ಲೈ ಮಾಡೋದಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಡೆಯವರೆಗೂ ಈ ವಿಡಿಯೋನ ನೋಡ್ರಿ. ಒಂದು ಎಕ್ಸಾಂಪಲ್ ಮೂಲಕ ನಿಮ್ಗೆ ತಿಳಿಸ್ಕೊಂಡು ಹೋಗ್ತೀನಿ. ನೋಡ್ರಿ, 99 ಮಲ್ಟಿಪ್ಲೈಡ್ ಬೈ ಎಷ್ಟು ತಗೊಳ್ಳೋಣ? 78 ಅಂತ ತಗೊಳ್ಳೋಣ. ಹೌದಾ? ನಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೀವು ಲಕ್ಷ್ಯ ಕೊಟ್ಟು ಕೇಳ್ಕೊಂಡು ಹೋಗ್ರಿ. ಇದನ್ನ ನೋಡಿದ ತಕ್ಷಣ ನೀವು ಮೈಂಡ್ ಅಲ್ಲಿನೇ ಕ್ಯಾಲ್ಕುಲೇಷನ್ ಮಾಡಿ ಹೇಳುವಷ್ಟು ಕೆಪಾಸಿಟಿ ನಿಮಗೆ ಬರುತ್ತೆ. ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೆಳಗಡೆ ಏನ್ ನಂಬರ್ ಅದಾವಲ್ಲ, ಇದರಲ್ಲಿ ನೀವು ಏನ್ ಮಾಡ್ಬೇಕು? ಒಂದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಒಂದನೇ ಸ್ಟೆಪ್ ಏನ್ರಿ? ಇಲ್ಲಿ ಎಷ್ಟೇ ನಂಬರ್ ಕೊಡ್ಲಿ ಅದ್ರಲ್ಲಿ ಏನ್ ಮಾಡ್ಬೇಕು? ಒಂದ್ ಸಬ್ಟ್ರಾಕ್ಟ್ ಮಾಡ್ಬೇಕು. 78 ಅಲ್ಲಿ ಒಂದ್ ಸಬ್ಟ್ರಾಕ್ಟ್ ಅಂದ್ರೆ ಒಂದನ್ನ ಕಳೆದ್ರೆ ಎಷ್ಟಾಗುತ್ತೆ? 77 ಆಗುತ್ತೆ. ಇದು ಒಂದನೇ ಸ್ಟೆಪ್. ಎರಡನೇ ಸ್ಟೆಪ್ ಏನಂದ್ರೆ, ಈ ಕಡೆ ಫಸ್ಟ್ ಯೂನಿಟ್ ಪ್ಲೇಸ್ ಅನ್ನ ಬಿಟ್ಟು ಉಳಿಕಿದ್ವು ಎಲ್ಲ ನಂಬರ್ ಅದಲ್ಲ, ಉಳಿಕಿದ್ವು ಎಷ್ಟೇ ನಂಬರ್ ಬರ್ಲಿ ನಿಮ್ಗೆ, ಅದರಲ್ಲಿ ನೀವು ಏನ್ ಮಾಡ್ಬೇಕು? 9 ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕು. ಉಳಿಕಿದ್ವು ಎಲ್ಲವನ್ನು 9 ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕು, ಎಕ್ಸೆಪ್ಟ್ 8. ಹೌದಾ? ಅಂದ್ರೆ ಯೂನಿಟ್ ಪ್ಲೇಸ್ ಇರೋಲ್ಲ. ಈಗ 9 - 7 ಅಂದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. ಇದು ಎರಡನೇ ಸ್ಟೆಪ್. ಇಲ್ಲಿ ಎಷ್ಟು ಬೇಕಾದಷ್ಟು ನಂಬರ್ ಬರ್ಲಿ ಏನ್ ಮಾಡ್ಬೇಕು? 9 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಂದ್ರೆ, ಯೂನಿಟ್ ಪ್ಲೇಸ್ ಅಲ್ಲಿ ಇದೆಯಲ್ಲ, ಈ ಯೂನಿಟ್ ಪ್ಲೇಸ್ ಅಲ್ಲಿ ಇರೋದನ್ನ 10 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. 10 - 8 ಅಂದ್ರೆ ಎಷ್ಟಾಯ್ತ್ರಿ? 2 ಆಯ್ತು. ಹಾಗಾದ್ರೆ 99 ಮಲ್ಟಿಪ್ಲೈಡ್ ಬೈ 78 is equal to how much? 7722. ಈ ರೀತಿಯಾಗಿ ನೀವು ಹೇಳ್ಬೋದು. ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ತೀನಿ. ಎಷ್ಟು ತಗೊಳ್ತೀನಿ ಸರ್ತ? 9999 multiplied by 8769 ಅಂತ ತಗೊಳ್ಳಿ. ಇದನ್ನ ನೋಡಿದ ತಕ್ಷಣ ಹೇಳಬಹುದಾ? ಈಗ ನೋಡ್ರಿ, ಒಂದೇ ಸ್ಟೆಪ್ ಏನ್ ಹೇಳಿ ನಾನು, ಇದ್ರ ಕೆಳಗಿನಲ್ಲಿ ಒಂದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಇದರಲ್ಲಿ ಒಂದ್ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 8768 ಆಯ್ತು. ಹೌದಾ? 68 9 ಒಂದು ಸಬ್ಟ್ರಾಕ್ಟ್ ಮಾಡಿದ್ರೆ 8 ಆಗುತ್ತೆ. ಸೆಕೆಂಡ್ ಸ್ಟೆಪ್ ಏನ್ರಿ ನಿಮ್ದು? ಇವೆಲ್ಲವಲ್ಲ, ಈ ಯೂನಿಟ್ ಪ್ಲೇಸ್ ಒಂದು ಬಿಟ್ಟು ಉಳಿಕಿದನ್ನೆಲ್ಲ 9 ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂತ ಹೋಗ್ಬೇಕು. 9 - 8 ಎಷ್ಟಾಯ್ತ್ರಿ? 1 ಆಯ್ತು. 9 - 7 ಎಷ್ಟಾಯ್ತು? 2 ಆಯ್ತು. 9 - 6 ಎಷ್ಟಾಯ್ತು? 3 ಆಯ್ತು. ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು ನೀವು? 10 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. 10 - 9 ಅಂದ್ರೆ ಎಷ್ಟಾಗತ್ರಿ? 1 ಆಗುತ್ತೆ. ಇದು ನಿಮ್ಮ ಆನ್ಸರ್. ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. 999 multiplied by 8888. ಇದನ್ನ ಹೇಳ್ಬೋದಾ? ಸಿಂಪಲ್ ಆಗಿ ಫಸ್ಟ್ ಸ್ಟೆಪ್ ಏನ್ರಿ? ಇದರಲ್ಲಿ ಒಂದನ್ನ ಮೈನಸ್ ಮಾಡ್ಬೇಕು. ಅಂದ್ರೆ ಎಷ್ಟಾಗುತ್ತೆ? 8887. 8887. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು? ಇದರಲ್ಲಿ ಉಳಿಕಿದ್ವಲ್ಲೇ ಏನ್ ಮಾಡ್ಬೇಕು? 9 ಇಂದ ಸಬ್ಟ್ರಾಕ್ಟ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ, ಇಲ್ಲಿ ಏನಂದ್ರೆ 0 ಇರುತ್ತೆ, ಇಲ್ಲಿ ಏನಂದ್ರೆ 0 ಇರುತ್ತೆ. 9 - 0 ಎಷ್ಟಾಗುತ್ತೆ? 9 ಆಗುತ್ತೆ. 9 - 0 ಎಷ್ಟಾಗುತ್ತೆ? 9 ಆಗುತ್ತೆ. 9 - 0 ಎಷ್ಟಾಗುತ್ತೆ? 9 ಆಗುತ್ತೆ. ನೆಕ್ಸ್ಟ್ 9 - 8 1. 9 - 8 1. 9 - 8 1. ಇಲ್ಲಿ ಏನ್ ಮಾಡ್ಬೇಕು ನೀವು? 10 ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕು. ಲಾಸ್ಟ್ ಯೂನಿಟ್ ಪ್ಲೇಸ್ ಅಲ್ಲಿ ಇರೋದು. ಹೌದಾ? 10 - 8 is equal to ಎಷ್ಟಾಗುತ್ತೆ? 2 ಆಗುತ್ತೆ. ಹಾಗಾದ್ರೆ ನಿಮ್ಮ ಆನ್ಸರ್ ಏನು? ಈ ರೀತಿ ಬರುತ್ತೆ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಬಹುದು. ಓಕೆ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಈ 3 ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಇದನ್ನ ನೀವು ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟ್ ಅಲ್ಲಿ ನೀವು ತಿಳಿಸಬೇಕು ಇದರ ಆನ್ಸರ್ ಏನಾಗುತ್ತೆ ಅನ್ನೋದನ್ನ. ಓಕೆನಾ? ಇಂತಹ ಅನೇಕ ಇನ್ನೂ ಬಹಳಷ್ಟು ವಿಡಿಯೋಗಳನ್ನ ನಾನು ಮ್ಯಾಥಮೆಟಿಕಲ್ ಟ್ರಿಕ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಲಿಂಕ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತಿರಿ. ಇದರಿಂದ ಏನಾಗುತ್ತೆ? ನೆಕ್ಸ್ಟ್ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.